ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಗ್ರಾಮದಲ್ಲಿರುವ ಫ್ರೆಂಡ್ಸ್ ಅಕಾಡೆಮಿ ಶಾಲೆಯ ಆವರಣದಲ್ಲಿ ನವೆಂಬರ್ 25ರಂದು ಸಂಜೆ 6 ಗಂಟೆಗೆ ದಿ ಆರ್ಟ್ ಆಫ್ ಲಿವಿಂಗ್ ವತಿಯಿಂದ ಐತಿಹಾಸಿಕ ಮಹಾಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ರವಿಶಂಕರ್ ಗುರೂಜಿಗಳು ಆಗಮಿಸಲಿದ್ದು, ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ದಿ ಆರ್ಟ್ ಆಫ್ ಲಿವಿಂಗ್ನ ಶ್ರೀಯುತ ಪಟಾಪ ಶ್ರೀನಿವಾಸ್ ರವರು ಆನೇಕಲ್ ಪಟ್ಟಣದಲ್ಲಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ದಿ ಆರ್ಟ್ ಆಫ್ ಲಿವಿಂಗ್ನ ಮಾಧ್ಯಮ ವಕ್ತಾರರಾದ ಮಾನಸಿ ಧರ್ಮರಾಜ್ ರವರು ಹಾಜರಿದ್ದರು. ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾದ ಸ್ನೇಹಿತರಿಗೆ ಆರ್ಟ್ ಆಫ್ ಲಿವಿಂಗ್ನ ಈ ಪತ್ರಿಕಾಗೋಷ್ಠಿಗೆ ಇನ್ನೊಮ್ಮೆ ನಾನು ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. 1956 ಮೇ 13ನೇ ತಾರೀಕು ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಹುಟ್ಟಿದಂತಹ ಭಾರತ ದೇಶದ ವರಪುತ್ರರು, ಕರ್ನಾಟಕ ರಾಜ್ಯದ ಸುಪುತ್ರರು 1981ನೇ ಇಸ್ವಿಯಲ್ಲಿ ಜೀವನ ಕಲಾ ಕೇಂದ್ರ ದಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯನ್ನು ಹುಟ್ಟಾಕಿ ಕೇವಲ 40 ವರ್ಷಗಳಲ್ಲಿ ಪ್ರಪಂಚದ 186 ರಾಷ್ಟ್ರಗಳಲ್ಲಿ ಪ್ರೀತಿ ವಿಶ್ವವನ್ನು ಚಲಿಸುತ್ತದೆ ಎಂಬ ಒಂದು ಧ್ಯೇಯ ವಾಕ್ಯವನ್ನು ಇಟ್ಕೊಂಡು ಒಂದು ದೇಶಗಳನ್ನು ಮೀರಿ, ಧರ್ಮಗಳನ್ನು ಮೀರಿ, ಭಾಷೆಗಳನ್ನು ಮೀರಿ, ಜಾತಿಗಳನ್ನು ಮೀರಿ ತಮ್ಮ ಪ್ರೀತಿಯಿಂದಲೇ ಪ್ರಪಂಚವನ್ನು ಗೆದ್ದು ಪ್ರಪಂಚದ ಸುಮಾರು 30ಕ್ಕೂ ಹೆಚ್ಚು ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಿಂದ ಡಾಕ್ಟರೇಟನ್ನು, ಗೌರವ ಡಾಕ್ಟರೇಟನ್ನು ಪಡ್ಕೊಂಡು ಸುಮಾರು 20ಕ್ಕೂ ಹೆಚ್ಚು ರಾಷ್ಟ್ರಗಳ ಅತ್ಯುನ್ನತ ಪ್ರಶಸ್ತಿಗಳನ್ನು ಪಡ್ಕೊಂಡು ಇವತ್ತು ಪ್ರಪಂಚದ ಸುಮಾರು 80 ಕೋಟಿ ಜನಗಳಿಗೆ ತಮ್ಮ ಸುದರ್ಶನ ಕ್ರಿಯೆ ಎಂಬ ಒಂದು ಉಸಿರಾಟದ ಪ್ರಕ್ರಿಯೆ ಮುಖಾಂತರ ಒತ್ತಡರಹಿತ ಮನಸ್ಸನ್ನು, ರೋಗಮುಕ್ತ ಶರೀರವನ್ನು ಮಾಡ್ತಾ ಇವತ್ತು ಇಡೀ ಪ್ರಪಂಚದಲ್ಲಿ ತಮ್ಮ ಒಂದು ಛಾಪನ್ನು ಮೂಡಿಸಿರ್ತಕ್ಕಂತಹ ಪರಮ ಪೂಜ್ಯ ಗುರುದೇವ್ ಶ್ರೀ ಶ್ರೀ ರವಿಶಂಕರ್ಜಿಯವರು ಇದೇ ನವೆಂಬರ್ 25ನೇ ತಾರೀಕು ಮಂಗಳವಾರ ಸಂಜೆ ನಮ್ಮ ತಾಲೂಕಿನ ಕಸಬಾ ಹೋಬಳಿಯ ಇಂಡ್ಲವಾಡಿ ಗ್ರಾಮದ ಪ್ರಿನ್ಸ್ ಶಾಲೆಯ ಮೈದಾನಕ್ಕೆ ಒಂದು ಮಹಾಸತ್ಸಂಗದ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ಆಗಮನ ಈ ತಾಲೂಕಿನ ನಮ್ಮೆಲ್ಲರ ಸೌಭಾಗ್ಯ. ನಾನು ಸಂಸ್ಥೆಯ ಪರವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಈ ತಾಲೂಕಿನ ಒಬ್ಬ ನಾಗರಿಕನಾಗಿ ಮತ್ತೆ ಈ ತಾಲೂಕಿನ ಪ್ರಜೆಯಾಗಿ ನಾನು ಪರಮ ಪೂಜ್ಯ ಗುರುದೇವ್ ಶ್ರೀ ಶ್ರೀ ರವಿಶಂಕರ್ಜಿ ಅವರನ್ನ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಏನು ಗುರೂಜಿಯವರ ಒಂದು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಇದೆ, ಈ ಸಂಸ್ಥೆಗೆ ಸೇರಿದಂತಹ ಒಂದು ದೇವಸ್ಥಾನ ತಿಮ್ಮಯ್ಯನ ದೊಡ್ಡಿಯಲ್ಲಿ, ಏನು ಕೊಪ್ಪದಿಂದ ನಾವು ಜಿಗ್ನಿಗೆ ಹೋಗೋ ದಾರಿನಲ್ಲಿ ಒಂದು ತಿಮ್ಮಯ್ಯನ ದೊಡ್ಡಿಯಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಗೆ ಸೇರಿದಂಥ ಶ್ರೀ ಮಾರಮ್ಮ ಗಂಗಮ್ಮ ಚೌಡೇಶ್ವರಿ ದೇವಸ್ಥಾನ ಇದೆ. ಈ ದೇವಸ್ಥಾನ ನಮಗೆ ಬಹುಜನಕ್ಕೆ ಗೊತ್ತಿಲ್ಲ, ಅತ್ಯಂತ ಒಂದು ಶಕ್ತಿ ಸ್ಥಳ ಇದು. ಈ ಸ್ಥಳಕ್ಕೆ ಪರಮ ಪೂಜ್ಯ ಗುರೂಜಿಯವರು ಈಗಾಗಲೇ 2 ಸಾರಿ ಅವರು ಆಗಮಿಸಿದ್ದಾರೆ. ಅದಾದಮೇಲೆ ಇಲ್ಲಿ ಅವ್ರಿಗೆ ಏನು ಪ್ರೇರೇಪಣೆ ಆಯಿತು ಅಂತ ಗೊತ್ತಿಲ್ಲ, ಅಲ್ಲೊಂದು ಸತ್ಸಂಗ ಮಾಡೋಣ ಅಂತ ಹೇಳಿ ನಮಗೆ ಒಂದು ದಿನಾಂಕವನ್ನು ಕೊಟ್ಟರು. ಅದಾದಮೇಲೆ ನಾವು ಕೇಳಿದ್ವಿ, ನಾವು ಏನು ಗುರುದೇವ್ ಇಲ್ಲಿ ಈ ಜಾಗದ ಮಹಿಮೆ ಅಂತ ಹೇಳಿ, ಇದೊಂದು ಶಕ್ತಿ ಸ್ಥಳ, ಇಲ್ಲಿ ದೇವಿ ನೆಲೆಸಿದ್ದಾರೆ, ಬೇರೆ ಬೇರೆ ರೂಪದಲ್ಲಿ, ಮಾರಮ್ಮನ ರೂಪದಲ್ಲಿ, ಗಂಗಮ್ಮನ ರೂಪದಲ್ಲಿ, ಚೌಡೇಶ್ವರಿ ರೂಪದಲ್ಲಿ ಅಂತ ಹೇಳಿ. ಹಾಗಾಗಿ ಅದನ್ನು ಒಂದು ಪ್ರವರ್ಧಮಾನಕ್ಕೆ ಆ ದೇವಸ್ಥಾನವನ್ನು ಬರಬೇಕನ್ನೋ ಒಂದು ಸಂಕಲ್ಪದೊಂದಿಗೆ ಅಲ್ಲಿ ಪೂಜಾ ಕೈಂಕರ್ಯಗಳು ಈಗಾಗಲೇ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಅದ್ರ ಜೊತೆಗೆ ಏನು ತಿಮ್ಮಯ್ಯನ ದೊಡ್ಡಿ ಪಕ್ಕದಲ್ಲಿ ಯಲ್ಲಮ್ಮನ ದೊಡ್ಡಿ ಇದೆ, ಬಗ್ಗನ ದೊಡ್ಡಿ ಇದೆ, ಸುಮಾರು ಹಳ್ಳಿಗಳು ಅಲ್ಲಿ ಇದ್ದಾವೆ. ಸಂಸ್ಥೆಯ ಅನೇಕ ಅಧಿಕಾರಿಗಳು, ಶಿಕ್ಷಕರು ಮತ್ತು ಸ್ವಯಂ ಸೇವಕರು ಬಂದು ಹಳ್ಳಿಗಳನ್ನು ಪ್ರವಾಸ ಮಾಡಿದಾಗ ಅಲ್ಲಿ ನಮ್ಮ ಏನು
ಆರ್ಟ್ ಆಫ್ ಲಿವಿಂಗ್ನ ಕಾರ್ಯಚಟುವಟಿಕೆಗಳನ್ನು ಖಂಡಿತವಾಗಿ ಮಾಡಬೇಕು ಅಂತ ಹೇಳಿ ಅದನ್ನು ಒಂದು ಯೋಜನೆ ಆಯಿತು. ಏನು ಅಂದರೆ ಮಹಿಳಾ ಸಬಲೀಕರಣ ಮತ್ತು ಯುವಕರಿಗಾಗಿ ಯುವ ಸಬಲೀಕರಣ, ಹೀಗೆ ಒಂದಷ್ಟು ದೀರ್ಘಾವಧಿ ಯೋಜನೆಗಳನ್ನು ಹಾಕ್ಕೋಬೇಕು ಅಂತೇಳಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಈಗಾಗಲೇ ನಿಶ್ಚಯ ಮಾಡಿದೆ. ಅದಕ್ಕೆ ಪೂರಕವಾಗಿ ಕಳೆದ 35 ದಿನಗಳಿಂದ ಸುಮಾರು 200 ಜನ ನಮ್ಮ ಹಿರಿಯ ಶಿಕ್ಷಕರು, ಸ್ವಯಂ ಸೇವಕರು ಇಂಡ್ಲವಾಡಿ ಮತ್ತು ಕಲ್ಬಾಳು ಪಂಚಾಯಿತಿಯ 32 ಹಳ್ಳಿಗಳಲ್ಲಿ ಹಗಲು ರಾತ್ರಿ ನಿರಂತರವಾಗಿ ಒಂದು ಸೇವಾ ಚಟುವಟಿಕೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಸುಮಾರು 936 ಜನಗಳ ಮತ್ತು ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಒಂದು ಕಚೇರಿಗಳಲ್ಲಿ ಇದುವರೆಗೂ ಆಶ್ರಮದ ಕಡೆಯಿಂದ ಗುರುಪೂಜೆಗಳಾಗಿದೆ. ಸುಮಾರು 800 ಚಿಲ್ಡ್ರೆ ಅಲ್ಲಿ ಸತ್ಸಂಗಗಳು ದೇವಸ್ಥಾನಗಳಲ್ಲಿ ಬೇರೆ ಬೇರೆಯವರ ಮನೆಯಲ್ಲಿ ಆಗಿದ್ದಾವೆ. ಹಾಗೆ ಸುಮಾರು 19 ಕಡೆ ಹಳ್ಳಿಗಳಲ್ಲಿ ನಮ್ಮ ಆಶ್ರಮದ ಸ್ವಾಮೀಜಿಗಳು ಮತ್ತು ಸಾಧ್ವಿಗಳ ಮುಖಾಂತರ ಪಾದಯಾತ್ರೆ ಆಗಿದೆ. ಹಾಗೆ ಅಲ್ಲಿ ಸಂಸ್ಥೆಯ ಪರವಾಗಿ ಅನೇಕ ಒಂದು ಪರಿಚಯದ ಕಾರ್ಯಕ್ರಮಗಳಾಗಿದ್ದಾವೆ. ಈಗ ಇವತ್ತು 2 ಪಂಚಾಯಿತಿಯ 32 ಹಳ್ಳಿಗಳಲ್ಲಿ ನಾನು ಸಹ ಕಳೆದ 1 ತಿಂಗಳಿಂದ ನಿರಂತರವಾಗಿ ಹಳ್ಳಿಗಳಲ್ಲಿ ಪ್ರವಾಸ ಮಾಡಿ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದೇನೆ. ಎಷ್ಟು ಸಂತೋಷವಾಗಿದ್ದಾರೆ ಜನ ಅಂದರೆ ಈ ಕಾರ್ಯಕ್ರಮಗಳಾದಮೇಲೆ ನಮಗೆ ಒಂದು ಇಂಗ್ಲೀಷಲ್ಲಿ ಹೇಳ್ತಾರೆ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಅಂತ ಹೇಳಿ. ಅಂದರೆ ಅತ್ಯಂತ ಹೆಚ್ಚು ಆ ಕಡೆಯಿಂದ ನಮಗೆ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ. ಈ ಕಾರ್ಯಕ್ರಮ ಏನು 25ನೇ ತಾರೀಕು ಇಂಡ್ಲವಾಡಿ ಶಾಲೆಯಲ್ಲಿ ನಡೀತಾ ಇದೆ. ಇಲ್ಲಿ ಸುಮಾರು ವಾಲಂಟಿಯರ್ ಆಗಿ ಜನ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಆ ಶಾಲೆಯ ಮೈದಾನದಲ್ಲಿ 8ರಿಂದ 10,000 ಜನ ಸೇರುವ ನಿರೀಕ್ಷೆ ಇದೆ. ಆ 7,000 ಚೇರೆ ಹಾಕ್ತಾ ಇದ್ದೀವಿ ನಾವಲ್ಲಿ. ಅಷ್ಟು ಜನಕ್ಕೆ ಆ ವ್ಯವಸ್ಥೆಯನ್ನು ಈಗಾಗಲೇ 3 ದಿನದಿಂದ ನಾವು ಮಾಡ್ತಾ ಇದ್ದೀವಿ. ಅನೇಕ ಜನ ಸ್ಥಳೀಯ ಬೇರೆ ಬೇರೆ ನಾಯಕರು, ಸಮಾಜದ ನಾಯಕರು, ಬೇರೆ ಬೇರೆ ಪಕ್ಷದ ನಾಯಕರು, ಊರಿನ ಮುಖಂಡರು, ಆ ಇಂಡ್ಲವಾಡಿ ಮತ್ತು ಕಲ್ಬಾಳು ಪಂಚಾಯಿತಿಯ ಎಲ್ಲ ಅಲ್ಲಿರತಕ್ಕಂಥ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಗುರೂಜಿ ಬರ್ತಾ ಇದ್ದಾರೆ, ಅವ್ರನ್ನ ಅತ್ಯಂತ ಆತ್ಮೀಯವಾಗಿ ಸ್ವಾಗತ ಮಾಡ್ಕೋಬೇಕು ಅಂತ ಹೇಳಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅವರೇ ಹಾಕ್ಕೊಂಡು ಅವರೇ ನಮ್ಮ ಸ್ವಯಂ ಸೇವಕರನ್ನು ಮತ್ತು ಶಿಕ್ಷಕರನ್ನು ಕರ್ಕೊಂಡೋಗಿ ಇಡೀ ಊರಿನಲ್ಲಿ ಎಲ್ಲರ ಮನೆಯನ್ನು ವೈಯಕ್ತಿಕವಾದ ಪರಿಚಯನ ಮಾಡಿಸೋಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನಾವು ಸಂಸ್ಥೆಯ ಪರವಾಗಿ ಅವರೆಲ್ರಿಗೂ ಆಭಾರವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಇವತ್ತು ಗುರೂಜಿ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಏನಕ್ಕೆ ಅಲ್ಲೊಂದು ಮಹಾಸತ್ಸಂಗ ಆಗಬೇಕು ಅಂತ ಹೇಳಿ. ಸತ್ಸಂಗ ಮಾಡೋದ್ರ ಮುಖಾಂತರ ಗುರೂಜಿ ಅವಾಗವಾಗ ನಮ್ಗೆ ಹೇಳ್ತಾ ಇರ್ತಾರೆ ಸತ್ಸಂಗಗಳಲ್ಲಿ, ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವತಂತ್ರದ ಒಂದು ಚಳುವಳಿಯನ್ನು ಕಟ್ಟಿದಾಗ ಅನೇಕ ಕಡೆ ಸತ್ಸಂಗಗಳನ್ನು ಮಾಡೋದ್ರ ಮುಖಾಂತರ ಇಲ್ಲಿ ಜನಗಳನ್ನು ಆ ಸ್ವಾತಂತ್ರ್ಯ ಚಳುವಳಿಗೆ ಜೋಡಿಸಿದ್ರು. ಅಷ್ಟೊಂದು ಶಕ್ತಿ ಆ ಸತ್ಸಂಗಗಳಿಗೆ ಇದೆ ಅಂತ ಹೇಳಿ. ಎರಡನೇದು, ಸತ್ಸಂಗ ಮಾಡೋದ್ರ ಮುಖಾಂತರ ಆ ಮೂಲಕ ಧ್ಯಾನವನ್ನು ಮಾಡೋದ್ರ ಮುಖಾಂತರ ಜನಗಳಲ್ಲಿ, ಸಮುದಾಯದಲ್ಲಿ ಒಂದು ಉತ್ಸಾಹ, ಉರುಪು ಬರುತ್ತೆ. ಮತ್ತೆ ಒಂದು ಪಾಸಿಟಿವ್ ಎನರ್ಜಿ ಅಂದರೆ ಒಂದು ಸಕಾರಾತ್ಮಕ ಶಕ್ತಿ ಜಾಗೃತ ಆಗುತ್ತೆ. ಆ ಶಕ್ತಿ ಮನುಷ್ಯರಲ್ಲಿರ್ತಕ್ಕಂಥ ಒತ್ತಡವನ್ನು ನಿವಾರಣೆ ಮಾಡುತ್ತೆ. ಹಾಗಾಗಿ ಒಂದು ಮನಸ್ಸು ಉಲ್ಲಾಸವನ್ನು ಅದು ಅನುಭವಿಸುತ್ತೆ. ಹಾಗಾಗಿ ಈ ಸತ್ಸಂಗಗಳು ಅತ್ಯಂತ ಮಹತ್ವ ಅನ್ನೋದನ್ನು ಗುರೂಜಿಯವರು ಪ್ರತಿಪಾದನೆ ಮಾಡ್ತಾ ಈ ರೀತಿ ಸತ್ಸಂಗಗಳನ್ನು 186 ರಾಷ್ಟ್ರಗಳಲ್ಲಿ ಮಾಡಿಕೊಂಡು ಜನಗಳನ್ನು ಒತ್ತಡ ರಹಿತವನ್ನಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಅಂಥ ಒಂದು ಕಾರ್ಯಕ್ರಮ ಈ ನಮ್ಮ ಆನೇಕಲ್ ತಾಲೂಕಿನಲ್ಲಿ ನಡೀತಾ ಇರೋದು, ಅದಕ್ಕೆ ಸ್ವತಃ ಪರಮ ಪೂಜ್ಯರೇ ಬರ್ತಾ ಇರೋದು ನಮ್ಮೆಲ್ರಿಗೂ ಒಂದು ಅತ್ಯಂತ ಸಂತೋಷದಾಯಕವಾದಂಥ ವಿಚಾರ. ಹಾಗಾಗಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಆನೇಕಲ್ ತಾಲೂಕಿನ ಎಲ್ಲ ಮಹಾಜನತೆಗಳಲ್ಲಿ ನಾನು ಅತ್ಯಂತ ವಿನಮ್ರತೆ ಅಂತ ಕೈ ಜೋಡಿಸಿ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಅವರಿಗೆ ತಮ್ಮ ಮಾಧ್ಯಮಗಳ ಮುಖಾಂತರ ಅವರಿಗೆ ಒಂದು ಆಹ್ವಾನವನ್ನು ಕೂಡ ಕೊಡ್ತಾ ಇದ್ದೇನೆ. ಏನು ದಿನಾಂಕ 25ನೇ ನವೆಂಬರ್ ಮಂಗಳವಾರ ಸಂಜೆ 6 ಗಂಟೆಯಿಂದ 8 ಗಂಟೆಗೆ ಪರಮ ಪೂಜ್ಯ ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರು ಇದೇ ಇಂಡ್ಲವಾಡಿ ಗ್ರಾಮದ ಪ್ರಿನ್ಸ್ ಶಾಲೆಗೆ ಬರ್ತಾ ಇದ್ದಾರೆ. ಅಲ್ಲಿ ಮಹಾ ಸತ್ಸಂಗ ಕಾರ್ಯಕ್ರಮವನ್ನು ಮಾಡಿ ನಡೆಸ್ಕೊಡ್ತಾ ಇದ್ದಾರೆ. ಹಾಗೆ ಧ್ಯಾನವನ್ನು ಕೂಡ
ಮಾಡಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಆನೇಕಲ್ ತಾಲೂಕಿನ ನಾಗರಿಕ ಬಂಧುಗಳು ಇದನ್ನ ಭಾಗವಹಿಸಬೇಕು, ಅವರ ಒಂದು ಸಾನ್ನಿಧ್ಯವನ್ನ ಅನುಭವಿಸಬೇಕು. ಹಾಗೆ ಪರಮ ಪೂಜ್ಯ ಗುರುದೇವ್ ಶ್ರೀ ಶ್ರೀ ರವಿಶಂಕರ್ ಅವರವರ ಒಂದು ಆಶೀರ್ವಾದವನ್ನ ಅವರು ಪಡ್ಕೋಬೇಕು. ಅದರ ಮುಖಾಂತರ ನಾವೆಲ್ಲನೂ ಒಂದು ಸಕಾರಾತ್ಮಕ ಕಡೆಗೆ, ಒಂದು ಪಾಸಿಟಿವಿಟಿ ಕಡೆಗೆ ಹೋಗಬೇಕು. ಅಟ್ಲೀಸ್ಟ್ ಆ 1 ಗಂಟೆ ಏನು ಅವರು ಸತ್ಸಂಗವನ್ನು ಮಾಡ್ತಾರೆ, 1-1.5 ಗಂಟೆ, ಅದರಲ್ಲಿ ಭಾಗವಹಿಸೋದ್ರ ಮುಖಾಂತರ ಒಂದು ಅಂತರ್ಮುಖಿಗಳಾಗಬೇಕು. ಯಾಕಂದ್ರೆ ನಾವು ಯಾವಾಗಲೂ ಬಹಿರಂಗವಾಗಿ ನೋಡ್ತಾ ಇರ್ತೀವಿ. ನಾವು ಎಲ್ಲ ಹೊರಗಡೆನೆ ನಮ್ಮ ದೃಷ್ಟಿಯನ್ನ ನೆಟ್ಟಿರ್ತೀವಿ. ಆ ದೃಷ್ಟ ಅಂದ್ರೆ ನಮ್ಮನ್ನು ನಾವು ನೋಡ್ಕೊಳ್ಳುವಂತ ಕೆಲಸ ನಾವು ಯಾವತ್ತೂ ಮಾಡೋದಿಲ್ಲ. ಹಾಗಾಗಿ ಆ 1 ಗಂಟೆ ಆದ್ರೂ ಕನಿಷ್ಠ ಅವರ ಒಂದು ಸಾನ್ನಿಧ್ಯದಲ್ಲಿ ಅಂತರ್ಮುಖಿಗಳಾಗಬೇಕು. ಯಾವಾಗಲೂ ಬಹಿರಂಗವಾಗಿರ್ತಕ್ಕಂಥ ನಮ್ಮ ಮನಸ್ಸನ್ನ ಅಂತರ್ಮುಖವನ್ನಾಗಿ ಮಾಡಿ, ಯಾವಾಗಲೂ ಏನೋ ಒಂದು ಒತ್ತಡದಲ್ಲಿ ಜೀವನ ಇವತ್ತು ಸಾಗ್ತಾ ಇದೆ, ಅಟ್ಲೀಸ್ಟ್ ಆ ಕನಿಷ್ಠ 1 ಗಂಟೆ ಆ ಒತ್ತಡ ರಹಿತವಾಗಿರ್ತಕ್ಕಂಥ ಕಡೆಗೆ ನಾವು ಅಂತರ್ಮುಖಿಗಳಾಗಬೇಕು. ಹಾಗಾಗಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಒಂದು ಕೋರ್ಕೊಳ್ತಾ, ಏನು ಇವತ್ತು ನಾನು ವಿಶೇಷವಾಗಿ ಪ್ರಿನ್ಸ್ ಅಕಾಡೆಮಿಯ ಮುಖ್ಯಸ್ಥರಾದಂತಹ ಆನಂದ್ ಮತ್ತೆ ಕೃಷ್ಣಮೂರ್ತಿ ಅವರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅವ್ರನ್ನ ಬೇರೆ ಎಲ್ಲೋ ಒಂದು ಕಡೆ ಒಂದು ಜಮೀನಲ್ಲಿ ಒಂದು ಸತ್ಸಂಗ ಮಾಡ್ಬೇಕಂತ ಇದ್ವಿ. ಅವ್ರ ಶಾಲೆನಲ್ಲಿ ಗುರುಪೂಜೆಯನ್ನ ಮಾಡಬೇಕಾದ್ರೆ ಅವರು ವೈಯಕ್ತಿಕವಾಗಿ ಅವರೇ ಸ್ವಯಂ ಪ್ರೇರಿತವಾಗಿ ಬಂದು, ಇಲ್ಲಿ ನಮ್ದು ಒಳ್ಳೆ ಮೈದಾನ ಇದೆ, ದಯವಿಟ್ಟು ಇಲ್ಲಿ ನೀವು ಮಾಡಿ, ನಾವು ಉಚಿತವಾಗಿ ನಾವು ಈ ಶಾಲೆಯ ಮೈದಾನವನ್ನು ನಿಮಗೆ ಕೊಡ್ತೀವಿ ಅಂತ ಹೇಳಿ ನಮಗೆ ಆ ಶಾಲೆಯ ಮೈದಾನ ತುಂಬ ಸುಂದರವಾದಂಥ ಒಂದು ಮೈದಾನವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಸಂಸ್ಥೆಯ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆ ಅನೇಕ ಜನ ಇವತ್ತು ಈ ಒಂದು ಮಹತ್ತರವಾದಂಥ ಈ ಒಂದು ಪವಿತ್ರವಾದಂಥ ಕಾರ್ಯದಲ್ಲಿ ಕೈ ಜೋಡಿಸಿದ್ದಾರೆ. ಅದು ಜಿಗ್ನಿ ರಾಜಣ್ಣ ಅವರು ಇರ್ಬೋದು, ಮತ್ತೆ ಪಿಲ್ಲಪ್ಪ ಅವರು ಇರ್ಬೋದು, ನಮ್ಮ ಇಂಡ್ಲವಾಡಿಯ ಒಂದು ಪ್ರಸನ್ನ ಕುಮಾರ್ ಅವರು ಇರ್ಬೋದು, ನಮ್ಮ ICM ಸಂಸ್ಥೆಯ ಸಹೋದರರಾದಂಥ ಆನಂದ್ ಅವರು ಇರ್ಬೋದು, ಅಥವಾ ನಮ್ಮ ಕೃಷ್ಣಮೂರ್ತಿ ಅವರು ಇರ್ಬೋದು, ನಮ್ಮ ಮತ್ತೂರು ನಾರಾಯಣಪ್ಪ ಅವರು ಇರ್ಬೋದು, ಹೀಗೆ ಮತ್ತೆ ನಮ್ಮ ಇಂಡ್ಲವಾಡಿ ಚೇರ್ಮನ್ ರತ್ನಮ್ಮ ಅವರು ಇರ್ಬೋದು, ಕಲ್ಬಾಳು ಚೇರ್ಮನ್ ಅವರು ಇರ್ಬೋದು, ಹೀಗೆ ಅನೇಕ ಜನ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ನಾನು ತಮ್ಮ ಮಾಧ್ಯಮದ ಮುಖಾಂತರ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮ ಏನು ನಾಳೆ ನಡೆಯುತ್ತೆ, ಅವರ ಸಹಕಾರ ಹೀಗೆ ಮುಂದುವರಿಯಲಿ ಅಂತ ಹೇಳಿ ನಾನು ಅವರಿಗೆ ಒಂದು ಪ್ರಾರ್ಥನೆಯನ್ನ, ಒಂದು ರಿಕ್ವೆಸ್ಟನ್ನು ಕೂಡ ಮಾಡ್ಕೊಳ್ತಾನೆ. ಹಾಗೆ ತಾವು ಕೂಡ ಏನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನನ್ನ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರು, ತಾವು ಕೂಡ ತಾವು ಸಕುಟುಂಬ ಸಮೇತರಾಗಿ ಈ ಮಹಾಸತ್ಸಂಗದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಿಮ್ಮನ್ನು ಕೂಡ ನಾನು ದಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಪರವಾಗಿ ನಾನು ಕೈ ಮುಗಿದು ನಿಮಗೆ ಸ್ವಾಗತವನ್ನು ಕೊಡ್ತೇನೆ. ಈ ಮೂಲಕ ನಿಮಗೆ ಒಂದು ಆಹ್ವಾನವನ್ನು ಕೂಡ ಕೊಡ್ತಾ ಇದ್ದೇನೆ. ಏನು ನಾವು ಈ ಮಹಿಳಾ ಸಬಲೀಕರಣ, ಯುವ ಸಬಲೀಕರಣ, ಇವತ್ತು ನಾವು ಯುವಕರಲ್ಲಿ ಸಂಸ್ಥೆ ಇವತ್ತು 186 ರಾಷ್ಟ್ರದಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗೆ ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದೆ. ಇವತ್ತು ಯುವಕರಲ್ಲಿ ಈ ಡ್ರಗ್ಸ್ ಅನ್ನೋದೇನಿದೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಡ್ರಗ್ಸ್ ಮತ್ತೆ ಗಾಂಜಾ ಅನೇಕ ಕಡೆ ಕಾಲೇಜುಗಳಲ್ಲಿ ನಮ್ಮ ಕಾರ್ಯಕ್ರಮ ಆಗ್ತಾ ಇದೆ. ಈ ನೋಡಿದಾಗ ಅನೇಕ ಜನ ಪೋಷಕರು ಅವ್ರ ಮಕ್ಕಳನ್ನ ಸಂಸ್ಥೆ ಕರ್ಕೊಂಡು ಬರ್ತಾ ಇದ್ದಾರೆ. ಈ ಹುಡುಗ 3, ಒಂದು ಡ್ರಗ್ಸು, ಇನ್ನೊಂದು ಗಾಂಜಾ, ಹೀಗೆ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಇವ್ರನ್ನ ಹೇಗಾದ್ರೂ ಮಾಡಿ ಪರಿವರ್ತನೆ ಮಾಡಿ ಅಂತೇಳಿ ಇವತ್ತು ಗುರೂಜಿಯವರು ಡ್ರಗ್ ಫ್ರೀ ಇಂಡಿಯಾ ಅಂತ ಒಂದು ದೊಡ್ಡ ಒಂದು ಕಾರ್ಯಕ್ರಮನ ಹಾಕೊಂಡು ಸಮಾಜದಲ್ಲಿ ಮತ್ತೆ ಅನೇಕ ಕಾಲೇಜುಗಳಲ್ಲಿ ಇವತ್ತು ನಮ್ಮ ನುರಿತ ಶಿಕ್ಷಕರು ಆ ಮಕ್ಕಳನ್ನ ಧ್ಯಾನ ಮತ್ತೆ ಯೋಗದ ಕಡೆ ಅವ್ರಿಗೆ ಒಂದು ತರಬೇತಿಯನ್ನ ಕೊಟ್ಟು ಕರ್ಕೊಂಡು ಬರೋದ್ರ ಮುಖಾಂತರ ಸಾವಿರಾರು ಜನ ಯುವಕರು ಆ ಡ್ರಗ್ಸ್ ಅಡಿಕ್ಷನ್ ಅನ್ನ ಬಿಟ್ಟು, ಆ ಗಾಂಜಾ ಅಡಿಕ್ಷನ್ ಬಿಟ್ಟು ಈ ಕಡೆ ಮುಖ ಮಾಡಿದ್ದಾರೆ. ಇವತ್ತು ನಮ್ಮ ಭಾರತದ ಏನು ಜನಸಂಖ್ಯೆ ಇದೆ, 65% ಜನಸಂಖ್ಯೆ 35 ವರ್ಷಕ್ಕಿಂತ ಒಳಗಡೆ ಇರೋದ್ರಿಂದ ಈ ಡ್ರಗ್ ಮೆನೆಸ್ಸು ಅತ್ಯಂತ ವ್ಯಾಪಕವಾಗಿ ಸಮಾಜದಲ್ಲಿ ಆವರಿಸ್ಕೊಂಡಿರೋದ್ರಿಂದ ಗುರೂಜಿಯವರು ಏನು ಇವತ್ತಿನ ಪ್ರಜೆಗಳೇ ಇಂದಿನ ಯುವಕರೇ ಮುಂದಿನ ಪ್ರಜೆಗಳು ಅಂತ ಒಂದು ಹೇಳ್ತಾರೆ. ಹಾಗಾಗಿ ಯುವಕರ ಮೇಲೆ ಅತ್ಯಂತ ಅವರಿಗೆ ನಿಗಾ ಇಟ್ಟು ಅವರನ್ನ ಸಮಾಜದ ಮುಖ್ಯವಾಹಿನಿ ಕಡೆ ಕರ್ಕೊಂಡು ಬರೋ ನಿಟ್ಟಲ್ಲಿ ಅನೇಕ ಜನ, ಸಾವಿರಾರು ಜನ ಯುವಕರ ಶಿಕ್ಷಕರನ್ನ ತರಬೇತಿ ಕೊಟ್ಟು ಈ ಯುವ ಸಮೂಹವನ್ನ ಈ ಕಡೆ ಆಧ್ಯಾತ್ಮಿಕತೆ ಕಡೆಗೆ ಒಲವು ಮೂಡಿಸೋ ಕಡೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಈ 2 ಪಂಚಾಯತಿಗಳಲ್ಲಿ ಯುವಕರ ಸಬಲೀಕರಣ ಮಾಡಿ
ಇಲ್ಲಿರ್ತಕ್ಕಂಥ ಟ್ಯಾಲೆಂಟ್ನ ನಾವು ಬಳಸ್ಕೊಂಡು ಬೇರೆ ಕಡೆ ಈ ಮಕ್ಕಳಿಗೆ ಉದ್ಯೋಗ ಕೊಡೋದಿರ್ಬೋದು ಅಥವಾ ಅವರಿಗೆ ಶಿಕ್ಷಕರ ತರಬೇತಿಯನ್ನು ಕೊಟ್ಟು ಅವ್ರನ್ನ ಸಮಾಜಮುಖಿಯಾಗಿ ದೇಶದ ಒಂದು ಜವಾಬ್ದಾರಿ ತಗೊಳ್ಳೋ ಕಡೆಗೆ ಮುಖ ಮಾಡಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಅನೇಕ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. ನಾನು ಆ ಯುವಕರನ್ನೆಲ್ಲನ್ನು ಈ ಕಾರ್ಯಕ್ರಮದಲ್ಲಿ ಜೋಡಿಸ್ಕೋಬೇಕು ಅಂತ ತಮ್ಮ ವಾಹಿನಿಗಳ ಮುಖಾಂತರ ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೂಡ ಅವರಿಗೆ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ತಾವೆಲ್ಲರೂ ಕೂಡ ಇನ್ನೊಮ್ಮೆ ಈ ಕಾರ್ಯಕ್ರಮಕ್ಕೆ ಬರಬೇಕು. ಈ ಕಾರ್ಯಕ್ರಮನ ಇದನ್ನು ನೀವು 26/5 3ನೇ ನಡೆಯುವಂಥ ಕಾರ್ಯಕ್ರಮಕ್ಕೆ ತಾವು ವೈಯಕ್ತಿಕವಾಗಿ ಬರಬೇಕು, ಕುಟುಂಬಗಳನ್ನು ಕರ್ಕೊಂಡು ಬರಬೇಕು ಮತ್ತು ಈ ಕಾರ್ಯಕ್ರಮನ ಕವರ್ ಕೂಡ ಮಾಡಿ ತಾವು ಇದನ್ನು ಪ್ರಚಾರ ಮಾಡಬೇಕು. ಹಾಗಾಗಿ ನೀವು 23ನೇ ತಾರೀಕು ಸಂಜೆ 25ನೇ ತಾರೀಕು ಸಂಜೆ 6 ಗಂಟೆಗೆ ICM ಸಂಸ್ಥೆಯ ಏನು ಪ್ರಿನ್ಸ್ ಅಕಾಡೆಮಿ ಇದೆ ಅಲ್ಲಿ 6ರಿಂದ 8 ಗಂಟೆ ಮಧ್ಯದಲ್ಲಿ ನಡ್ತಕ್ಕಂಥ ಪರಮ ಪೂಜ್ಯ ಗುರುದೇವ್ ಶ್ರೀ ರವಿಶಂಕರ್ ಗುರುಜಿಯವರ ಸತ್ಸಂಗಕ್ಕೆ ತಾವೆಲ್ಲರೂ ಕೂಡ ಬಂದು ಅದನ್ನ ಕವರ್ ಮಾಡಬೇಕಂತ ಇವತ್ತು ತಮಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದ. ಮಾನಸಿ ಧರ್ಮರಾಜ್ ಅವರು ನಮ್ಮ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಏನು ಮಾಧ್ಯಮ ವಿಭಾಗ ಇದೆ ಅದನ್ನು ಅತ್ಯಂತ ಯಶಸ್ವಿಯಾಗಿ ತುಂಬ ವರ್ಷಗಳಿಂದ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಇದನ್ನು ನಮ್ಮ ಮಾಧ್ಯಮವನ್ನು ಕುರಿತು ಮಾತಾಡಬೇಕು ಅಂತ ಹೇಳಬೇಕು ಅಂತಂದರೆ 17 ವರ್ಷದವಳಿದ್ದೆ ನಾನು. ಆವಾಗ ನಾನು ಸುದರ್ಶನ್ ಕ್ರಿಯೆಯನ್ನು ಮಾಡಿದ್ದು. ಆವಾಗ ಗುರುಗಳನ್ನ ಭೇಟಿ ಆದಾಗ ಅದು ಆನಂದವೇ ಬೇರೆ ಇರೋದು. ಎಲ್ಲರಿಗೂ ಅದು ಒಂದು ಅವಕಾಶ ಸಿಗ್ತಾ ಇದೆ. ಗುರುಗಳು ಒಂದು 40 ದೇಶಕ್ಕೆ ಅಪ್ರಾಕ್ಸಿಮೇಟ್ಲಿ ಪ್ರಯಾಣ ಮಾಡ್ತಾರೆ ಪ್ರತಿ ವರ್ಷ. ಈ ಸಲ ಇಲ್ಲಿ ಬರ್ತಿದ್ದಾರೆ, ನಮ್ಮೂರಿಗೆ ಬರ್ತಿದ್ದಾರೆ, ನಮ್ಮ ಹಳ್ಳಿಗೆ ಬರ್ತಿದ್ದಾರೆ. ಆ ಅವಕಾಶನ ಯಾರೂ ಕಳ್ಕೋಬೇಡಿ, ಖಂಡಿತವಾಗಿ ಬಂದು ಭಾಗವಹಿಸಿ ಗುರುಗಳ ಸಾನ್ನಿಧ್ಯದಲ್ಲಿ ಸತ್ಸಂಗವನ್ನು ಮಾಡಬೇಕು ಅಂತ ಬೇಡ್ಕೋತೀನಿ. ಗುರುಗಳಂತಾರೆ ಜೀವನದಲ್ಲಿ ಜ್ಞಾನ, ಗಾನ, ಧ್ಯಾನ ಇದ್ದರೆ ಸಂಭ್ರಮವಾಗತ್ತೆ ಜೀವನ ಅಂತ ಅಲ್ವಾ? ಅದನ್ನೆಲ್ಲ ನಮಗೆ ಅನುಭವಿಸೋ ಒಂದು ಅವಕಾಶ ಸಿಕ್ಕಿದೆ. ಗುರುಗಳೇ ಸ್ವತಃ ನಮ್ಮ ಊರಿಗೆ ಬರ್ತಿದ್ದಾರೆ ಅಂದರೆ ಖಂಡಿತವಾಗಿ ಎಲ್ಲರೂ ಸತ್ಸಂಗಕ್ಕೆ ಬರ್ತಾರೆ.